ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಹೆಸರು ಸೋಮಶೇಖರ್ ಅಂದ್ಬಿಟ್ಟು ನಾವು ಹೆಜ್ಜರದಲ್ಲಿ ವಾಸವಾಗಿದ್ವಿ. ನಮ್ಮ ಊರು ಯಾವುದು ಅಂದರೆ ಹೊಳೆನರಸೀಪುರ, ಹಾಸನ ಡಿಸ್ಟಿಕ್ಕು ಹೊಳೆನರಸೀಪುರ. ನಾವು ಯೇಸು ಸ್ವಾಮಿಯನ್ನು ಯಾವ ರೀತಿ ಕಂಡುಕೊಂಡು ಅಂತಂದರೆ, ನಾವು ಒಂದು ದಿನ ನಮ್ಮ ಚಿಕ್ಕಮ್ಮವರು ಊರಿಗೆ ಬನ್ನಿ ಅಂತ ಹೇಳ್ಬಿಟ್ಟು ಹೇಳಿದರು. ನಾವು ನಮ್ಮ ಮಿಸ್ಸಸ್ ನಾವು ಅನಂತ ಹೋಗಿದ್ದೋ. ಆ ಸಂದರ್ಭದಲ್ಲಿ ಅವರು ನೈಟು ಅವರು ಪ್ರೇಯರ್ಗೆ ಕೂತಿದ್ದಾಗ, ನೀವು ಯೇಸು ಸ್ವಾಮಿಯನ್ನು ನಂಬಿ ಅವರು ನಿಮ್ಮನ್ನು ಏನು ಮಾಡ್ತಾರೆ, ನಿಮ್ಮನ್ನು ಆಶೀರ್ವದಿಸ್ತಾರೆ, ನಿಮ್ಮ ಕಷ್ಟಗಳು ಕಣ್ಣೀರುಗಳು ಎಲ್ಲವನ್ನು ನೀಗಿಸ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು ನಾವು ಒಂದಿನ ಅವರು ನೈಟ್ ಪ್ರೇಯರ್ ಮಾಡಬೇಕಾದ್ರೆ ನಾವು ಪ್ರಾರ್ಥನೆಯಲ್ಲಿ ಕೂತ್ಕೊಂಡು ಅವರು ಯೇಸು ಸ್ವಾಮಿಯ ಬಗ್ಗೆ ನನಗೆ ಹೇಳಿದರು. ಅವಾಗ ಹೇಳಿದ ಸಂದರ್ಭದಲ್ಲಿ ನಾವು ಆಯಿತು ಯೇಸು ಸ್ವಾಮಿನ ನಂಬ್ತೀವಿ ಅಂತ ಹೇಳ್ಬಿಟ್ಟು ನಾವು ಬಂದಾದ್ಮೇಲೆ ನಾವು ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ದ ಸಂದರ್ಭದಲ್ಲಿ ಅದು ಅವ್ರು ಹೇಳಿದ್ರು, ನಾವು ಚರ್ಚ್ ಎಲ್ಲಿದೆ ಅಂತ ಹೇಳಿ ನಾವು ಹುಡುಕ್ತಿರುವ ಸಂದರ್ಭದಲ್ಲಿ ನಾವು ಈ ಮೈಸೂರು ರಸ್ತೆಯಲ್ಲಿ ಲಕ್ಷ್ಮೀ ಸಾಗರ ಎಂಬ ಸ್ಥಳದಲ್ಲಿ ಸಮಸ್ತ ದೇಶಗಳ ಪ್ರಾರ್ಥನಾ ಮಂದಿರ ಅಂತ ಇತ್ತು. ಅದನ್ನು ನೋಡ್ಬಿಟ್ಟು ನಾನು ಸರಿ ಅಂತ ಹೇಳ್ಬಿಟ್ಟು ನಾವು ನಮ್ಮ ಮಿಸ್ಸಸ್ಸನ್ನ ಒಂದಿನ ನಾವು ಚರ್ಚಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಕರೆದು ಅವರು ಆಯಿತು ಹೋಗೋಣ ಅಂತ ಹೇಳ್ಬಿಟ್ರು. ಅದಕ್ಕಿಂತ ಮುಂಚಾಗಿ ನಮ್ಮ ಜೀವಿತ ಯಾವ ರೀತಿ ಇತ್ತು ಅಂತಂದರೆ, ತುಂಬ ಕಷ್ಟ, ಕಣ್ಣೀರು, ಈ ಕತ್ತನೆ ಇದು ಸಾಲ ಮಾಡಿಕೊಂಡು ತೀರ್ಸೋಕ್ಕಾಗದಲ್ಲೇ ಎಷ್ಟೋ ಒದ್ದಾಡ್ತಿದ್ದ. ತಿನ್ನೋಕ್ಕೆ ಊಟ ಇಲ್ಲದ ಬೆಂಗಳೂರಲ್ಲಿ ಜೀವನ ಮಾಡ್ತಾಯಿದ್ದೋ, ತಿನ್ನೋಕ್ಕೆ ಊಟ ಇಲ್ಲ, ಕೆಲಸ ಇಲ್ಲ, ಅಲಿತಾ ಇದ್ದೋ. ಆ ಸಂದರ್ಭದಲ್ಲಿ ನಾನು ನಮ್ಮ ಮಿಸ್ಸಸ್ನ ಚರ್ಚಿಗೆ ಹೋಗೋಣ, ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ಬೋದು ಬನ್ನಿ ಬಾ ಅಂತ ಹೇಳ್ಬಿಟ್ಟು ನಾವು ನಮ್ಮ ಮಿಸ್ಸಸ್ ನಾವೇ ಚರ್ಚಿಗೆ ಬಂದೋ. ಆ ಸಂದರ್ಭದಲ್ಲಿ ಇದು ಪ್ರೇಯರನ್ನು ಮಾಡ್ತಾಯಿದ್ದ ಸಂದರ್ಭ ನಾವು ಪ್ರೇಯರ್ ಮಾಡ್ಕೊಂಡು ಬಂದಾದಮೇಲೆ ನಾವು ಅವರು ಹೇಳಿದರು, ಆಯಿತು ನೀವು ಎಲ್ಲಿಂದ ಬರ್ತಾಯಿದ್ರಿ ಅಂತ ಕೇಳಿದ್ರು. ನಾವು ಹಿಂದೆ ಹೆಜ್ಜರದಲ್ಲಿ ವಾಸವಾಗಿದ್ದೀವಿ, ನಾವು ಹಿಂಗೆ ಚರ್ಚಿಗೆ ನಾವು ಬರ್ತಾಯಿದ್ದೀವಿ ಅಂತ ಹೇಳಿದಾಗ, ಆಯಿತು ನಿಮ್ಮ ಮನೆಗೆ ಒಬ್ಬರನ್ನ ನಾವು ಪ್ರೇಯರ್ಗೆ ನಾವು ಇದು ಮಾಡ್ತೀವಿ ಅಂತ ಹೇಳಿ ಇದು ಮಾಡಿದ್ರು. ಆಯಿತು ಪಾಸ್ಟರ್, ನಮಗೆ ಒಬ್ಬರು ಪ್ರೇಯರ್ ಮಾಡೋಕ್ಕೆ ನೀವು ನಮ್ಮ ಮನೆ ಕಳಿಸ್ಕೊಡಿ ಅಂತ ಹೇಳಿದ್ರು. ಆವಾಗ ಅವರು ಆಯಿತು ನಾನು ಒಬ್ಬರನ್ನ ನೇಮಿಸ್ತೀನಿ, ಅವ್ರು ನಿಮಗೆ ಬಂದು ವಾರ ಬಂದು ಪ್ರೇಯರ್ ಮಾಡ್ತಾರೆ ಅಂತ ಹೇಳಿದರು. ಆವಾಗ ಸಂದರ್ಭದಲ್ಲಿ ಅವರು ನಮಗೆ ಪ್ರಾರ್ಥನೆ ಮಾಡಬೇಕಾದ ಸಂದರ್ಭದಲ್ಲಿ ನಮ್ಮಲ್ಲಿರುವಂಥ ಎಲ್ಲ ಕಷ್ಟಗಳು ಕಣ್ಣೀರು ಒಂದೊಂದಾಗಿ ನಮಗೆ ಬಿಡುಗಡೆಯನ್ನು ಕಾಣಕ್ಕೆ ಸ್ಟಾರ್ಟ್ ಆಯಿತು. ಪರಿಪೂರ್ಣವಾದ ಒಂದು ಬಿಡುಗಡೆ, ಪರಿಪೂರ್ಣವಾದ ಸ್ವಸ್ಥತೆ, ನಮಗೆ ಎಲ್ಲ ದರಿದ್ರಗಳು ಏನೇನಿತ್ತು, ಕಷ್ಟ ಕಣ್ಣೀರು ಏನೇನಿತ್ತು ಎಲ್ಲವೂ ಒಂದು ಹಂತವಾಗಿ ನಮಗೆ ನೀಗಕ್ಕೆ ಸ್ಟಾರ್ಟ್ ಆಯಿತು. ಆ ಸಂದರ್ಭ ನಾವು ಪರಿಪೂರ್ಣವಾಗಿ ಯೇಸು ಸ್ವಾಮಿಯನ್ನು ನಂಬಿಕೊಂಡು ಅವರು ಹೇಳುವಂಥದ್ದನ್ನು ನಾವು ಸರಿಯಾದ ಮಾರ್ಗ ನಡೆದುಕೊಂಡು ನಾವು ಇದುವರೆಗೂ ನಾವು ಹೋಗ್ತಾಯಿದ್ವಿ. ನಮಗೆ ಎಷ್ಟೋ ಕಷ್ಟಗಳು ಕಣ್ಣೀರುಗಳು ಇದ್ದಂಥ ಸಂದರ್ಭದಲ್ಲಿ ನಾವು ಯೇಸು ಸ್ವಾಮಿಯನ್ನು ಬಿಡದೆ ನಾವು ಇದು ಮಾಡ್ದೆ. ಮತ್ತು ನಮಗೆ ಕೆಲಸ ಇಲ್ಲ ಸಂದರ್ಭದಲ್ಲಿ ಒಂದಿನ ಪ್ರಾರ್ಥನೆ ಮಾಡಬೇಕಾದ ಸಂದರ್ಭದಲ್ಲಿ ಕೂತಿದ್ದೆ. ಯಾರೋ ಒಬ್ಬರು ಡ್ರೈವಿಂಗ್ ಕೆಲಸ ಮಾಡೋಕ್ಕೆ ಭಯ ಪಡ್ತಾ ಇದ್ದಾರೆ. ಇದು ನಾನೆಲ್ಲ ಓಡಿಸ್ತಾ ಇರೋದು, ಯೇಸು ಸ್ವಾಮಿನ ನನ್ನ ಜೊತೆ ಇದ್ದು ಓಡಿಸ್ತವ್ರೆ ಅಂತ ಹೇಳಿ ನೀವು ಡ್ರೈವಿಂಗ್ ಮಾಡಿ ನೀವು ಏನು ಮಾಡ್ತೀರಿ, ಡ್ರೈವಿಂಗನ್ನು ನೀವು ಮಾಡ್ತೀರಿ ಅಂತ ಹೇಳಿದರು. ಅದನ್ನು ನಂಬಿಕೊಂಡು ಹೋಗಿ ನಾನು ಏನು ಮಾಡಿದೆ, ಒಂದು ಕಂಪ್ನಿಯಲ್ಲಿ ನಾನು ಡ್ರೈವಿಂಗ್ ಕೆಲಸಕ್ಕೆ ಸೇರ್ಕೊಂಡೆ. ಅಲ್ಲಿ ನನಗೆ ಡ್ರೈವಿಂಗ್ ಕೆಲಸನೇ ಬರ್ತಾ ಇತ್ತಿಲ್ಲ. ಆದರೂ ನಾನು ಪಾಸ್ಟ್ರೇ ಹಿಂಗೆ ಹೇಳಿದ್ರಲ್ಲ ಅಂತ ಹೇಳ್ಬಿಟ್ಟು ನಾನು ಪ್ರೇಯರ್ ಮಾಡಿಕೊಂಡು ನಾನು ಆ ಕಂಪ್ನಿಗೆ ಹೋದ ಸಂದರ್ಭದಲ್ಲಿ ಆ ಕೆಲಸ 5 ವರ್ಷದಿಂದ ಖಾಲಿ ಇದ್ದಂಥ ಕೆಲಸನ ನನಗೆ ಏನು ಮಾಡಿದರು, ದೇವರು ನನಗೆ ಆ ಕೆಲಸವನ್ನು ಕೊಟ್ಟರು. ಆ ಕೆಲಸದಲ್ಲಿ ನಾನೇನು ಮಾಡಿದೆ, ಇದು ಡ್ರೈವಿಂಗೇ ಬರ್ತಾ ಇತ್ತಿಲ್ಲ. ಆವಾಗ ಅವರು ಡ್ರೈವಿಂಗ್ ಮಾಡು ಅಂತ ಹೇಳ್ಬಿಟ್ಟು ನನಗೆ ಟ್ರಯಲ್ ಕೊಡ್ತೀನಿ ಬಾ ಅಂತ ಹೇಳಿದರು. ನನಗೆ ಇವಾಗ ಟ್ರಯಲ್ ಮಾಡೋಕ್ಕಾಗಲ್ಲ, ನಾಳೆ ಬರ್ತೀನಿ ಅಂತ ಹೇಳಿದೆ. ಆ ಸಂದರ್ಭದಲ್ಲಿ ನನಗೆ ಭಯ, ಡ್ರೈವಿಂಗ್ ಎಲ್ಲಿ ಇವರು ಫೇಲ್ ಮಾಡಿಬಿಡ್ತಾರೆ, ನನಗೆ ಓಡ್ಸೋಕ್ಕೆ ಫೇಲ್ ಮಾಡಿಬಿಡ್ತಾರೆ ಅಂತ ಒಂದು ಭಯ. ಅದರಿಂದ ನಾನೇನು ಮಾಡ್ತೀನಿ, ಇವತ್ತು ನನಗೆ ಬರೋಲ್ಲ, ನಾಳೆ ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ವಾಪಸ್ ಹೋದೆ. ಮಾರನೇ ದಿನ ಬಂದಾಗ ಅವರು ನನಗೆ ಟ್ರಯಲ್ ಕೊಟ್ಟಿಲ್ಲ, ಡೈರೆಕ್ಟ್ ನನಗೆ ಈ ಗಾಡಿ ಓಡಿಸು ಅಂತ ಹೇಳ್ಬಿಟ್ಟು ನನಗೆ ಕೊಟ್ಟರು. ಆವಾಗ ಗಾಡಿಯನ್ನು ಓಡಿಸೋ ಸಂದರ್ಭದಲ್ಲಿ ಅವರು ನಾನು ಡೈರೆಕ್ಟ್ ನೀನು ಒಂದು ಸತಿ ಮಾರ್ಕೆಟ್ಗೆ ಹೊಟ್ಟು ಬಂದುಬಿಡು, ಒಂದು ಮೆಟಲ್ ಇದೆ ತಗೊಬಂದ್ಬಿಡು ಅಂತ ಹೇಳಿದರು. ಆ ಸಂದರ್ಭದಲ್ಲಿ ನಾನು ಮಾರ್ಕೆಟಿಗೆ ಹೋಗೋಂಥ ಸಂದರ್ಭದಲ್ಲಿ ನನಗೆ ಡ್ರೈವಿಂಗೇ ಬರ್ತಾ ಇಲ್ಲ, ರೋಡಲ್ಲೆಲ್ಲ ಓಡಾಡಿಸ್ತಾ ಇದ್ದೀನಿ. ಆದರೆ ಬರೋಂಥ ಜನರು ಏನು ಮಾಡ್ತಾ ಇದ್ದಾರೆ ಅಂದರೆ, ಕುಡಿದ್ಬಿಟ್ಟು ನೀನು ಗಾಡಿ ಓಡಿಸ್ತಿದ್ದೆ ಅಂತ ಹೇಳಿ ಎಲ್ಲ ಬೈತಾ ಇದ್ರು. ಆದರೂ ನಾನು ಧೈರ್ಯವನ್ನು ಗೆಡದೆ, ಇದು ಯೇಸು ಸ್ವಾಮಿನ ಓಡಿಸ್ತಾ ಇರೋದು, ಯೇಸು ಸ್ವಾಮಿ ನಮ್ಮ ಸಂಗಡ ಮಾತನಾಡಿದ್ದಾರೆ ಅಂತ ಹೇಳ್ಬಿಟ್ಟು
ನಾನೇನು ಮಾಡಿದೆ, ಆ ಡ್ರೈವಿಂಗ್ ಓಡಿಸ್ಕೊಂಡು ಆ ದಿನವೆಲ್ಲ ಡ್ರೈವಿಂಗ್ ಓಡಿಸಲಿಕ್ಕೆ ದೇವರು ಸಹಾಯ ಮಾಡಿದರು. ನಮಗೆ ಏನೂ ಇಲ್ಲದಂತ ನಮ್ಮನ್ನು ದೇವರು ನಮಗೆ ಬೈಕು ಕಾರನ್ನು ಕೊಟ್ಟು ನಮ್ಮನ್ನು ಇದುವರೆಗೂ ನಮ್ಮನ್ನು ನಡೆಸಿದ ದೇವರಿಗೆ ಕೋಟ್ಯಾನು ಕೋಟಿ ಸ್ತೋತ್ರ ಸಲ್ಲಿಸ್ತೀನಿ. ಮತ್ತೆ ಇನ್ನು ನಾವು ನನಗೆ ಡ್ರೈವಿಂಗೇ ಗೊತ್ತಿರೋ ಸಂದರ್ಭದಲ್ಲಿ ಎಷ್ಟೋ ಡ್ರೈವಿಂಗ್ಗಳಲ್ಲಿ ನನಗೆ ಇದು ಎಷ್ಟೋ ಆಪತ್ತುಗಳು. ಒಂದು ಟೈಮಲ್ಲಿ ನಾನು ನೈಸ್ ರೋಡಲ್ಲಿ ಹೋಗೋಂಥ ಸಂದರ್ಭದಲ್ಲಿ ಒಂದು ಬೊಲೋರೋ ಗಾಡಿಯನ್ನು ನನಗೆ ಡ್ರೈವಿಂಗ್ ಆಗಿ ಕೊಟ್ಟಿದ್ರು. ಆ ಬೊಲೋರೋ ಓಡಿಸ್ಬೇಕಾದ್ರೆ ಫ್ರಂಟ್ ವೀಲ್ ಕಿತ್ಕೊಂಡು ಅಷ್ಟು ದೂರ ಹೋಗ್ತಾ ಇತ್ತು. ಆ ಹೋದ ಸಂದರ್ಭದಲ್ಲಿ ಪಕ್ಕದಲ್ಲಿ ಹೋಗೋರು ಹೇಳ್ತಾ ಇದ್ದಾರೆ, ನಿನ್ನ ಗಾಡಿ ಚಕ್ರ ವೀಲು ಕಿತ್ಕೊಂಡು ಅಲ್ಲೋಗಿ ಓಡ್ತಾ ಇದೆ ಅಂತ ಹೇಳ್ಬಿಟ್ಟು, ನಾನು ಹೋಗ್ದೆ ಮುಂಚೆಲೆ ಆ ವೀಲ್ ಕಿತ್ಕೊಂಡು ಏನು ಮಾಡ್ತಾ ಇತ್ತು, ಮುಂದೆ ಹೋಗ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ದೇವರು ಏನು ಮಾಡಿದ್ರು, ಆಪತ್ತುಗಳಿಂದ ಕಾಪಾಡಿದ್ರು. ಎಷ್ಟೋ ಸತಿ ಆಕ್ಸಿಡೆಂಟ್ಗಳು ಆಗಬೇಕು ಅಂತ ಸಂದರ್ಭದಲ್ಲಿ ದೇವರು ನನಗೂ ನನ್ನ ಗಾಡಿಗೆ ಏನೋ ತೊಂದರೆ ಆಗದಾಗೆ ನಮ್ಮನ್ನು ಇಲ್ಲಿಯ ತನಕ ನಮ್ಮನ್ನು ನಡೆಸ್ತಾ ಬಂದರು. ನನಗೆ ಈಗ ಡ್ರೈವಿಂಗ್ನಲ್ಲಿ 10 ವರ್ಷ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಇವಾಗಲೂ ದೇವರು ಎಲ್ಲ ಕೇಡಿನಿಂದ ಯಾವುದೇ ತೊಂದರೆಗಳು ಆಗದಾಗೆ ಸುರಕ್ಷಿತವಾಗಿ ನಮ್ಮನ್ನು ಇಲ್ಲಿಗೆ ತನಕ ಡ್ರೈವಿಂಗಲ್ಲಿ ನಮ್ಮನ್ನು ನಡೆಸ್ತಾ ಬಂದವ್ರೆ. ಒಂದು ದಿನ ಭಾನುವಾರ ಚರ್ಚಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮಿಸ್ಸಸ್ ನಾವು ಬೈಕಲ್ಲಿ ಬರ್ತಾ ಇದ್ದೋ. ಬೈಕಲ್ಲಿ ಬರ್ಬೇಕಂತ ಸಂದರ್ಭದಲ್ಲಿ ನಮಗೆ ಒಂದು ನಾಯಿ ಅಡ್ಡ ಬಂದ ತಕ್ಷಣ ಏನು ಮಾಡಿದ್ರು, ನಾನು ಬ್ರೇಕ್ ಹೊಡಿಬೇಕಾಯ್ತು. ಎಸ್ಲೇಟ್ರ್ ನಾಯಿ ಬರ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ನಾನು ಎಸ್ಲೇಟ್ರ್ ಇದು ಮಾಡಿದೆ. ಆ ಸಂದರ್ಭದಲ್ಲಿ ಸ್ಪೀಡಾಗಿ ಹೋಗಿ ಗಾಡಿ ಮಗಜು ಪಲ್ಟಿ ಆಗಿತ್ತು. ಆ ಸಂದರ್ಭದಲ್ಲಿ ನನಗೆ ಮತ್ತು ಇಲ್ಲಿ ಕೆನ್ನೆ ಮೇಲೆ ಗಾಯ, ಇಲ್ಲೆಲ್ಲ ಫುಲ್ಲು ಕೈ ಕಾಲೆಲ್ಲ ತರ್ಚ್ಕೊಂಡು ಹೋಗಿ ನನಗೆ ತುಂಬ ನೋವಾಗಿತ್ತು. ಆ ಚರ್ಚಿಗೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಇಂಥ ಶೋಧನೆ ಬಂದಿದೆ ಅಂತ ಹೇಳ್ಬಿಟ್ಟು ಅದರಲ್ಲೂ ಸಹ ನಾವು ಬಿಡದಾಗೆ ನಾವು ಪ್ರತಿ ವಾರ ಚರ್ಚಿಗೆ ಬರೋದನ್ನು ನಾವು ಸ್ಟಾಪ್ ಮಾಡದೆ ಪ್ರತಿ ವಾರ ಅವ್ರು ಬರ್ತಾ ಇದ್ದೋ. ಅದು ಇನ್ನೂ ಅದಲ್ಲದೆ ಇನ್ನೊಂದು ಸತಿ ನೈಸ್ ರೋಡಲ್ಲಿ, ಬೆಂಗಳೂರು ಹೈವೇ ನೈಸ್ ರೋಡಲ್ಲಿ ನಾನು ಒಂದಿನ ಬರ್ತಾ ಇದ್ದಾಗ ಒಬ್ಬ ಕಾರ್ನನ್ನು ನನ್ನನ್ನು ನನ್ನ ಬೈಕನ್ನು ಗುದ್ದಿಕೊಂಡು ಸ್ಪೀಡಾಗಿ ಹೋದ. ಆ ಸಂದರ್ಭದಲ್ಲಿ ನಾವು ಏನು ಮಾಡಿದ್ರು, ನಮ್ಮ ಗಾಡಿ ಸುಮಾರು ದೂರ 50 ಮೀಟ್ರ್ ದೂರ ಹೋಗಿ ನಾವು ಗಾಡಿ ಸ್ಟಾರ್ಟಾಗಿ 50 ಮೀಟ್ರ್ ಗಂಟ ಹಂಗೇ ಉಚ್ಕೊ ಹೋಗ್ತಾ ಇದೆ. ಆದ್ರೆ ನಮಗೆ ಏನು ಒಂಚೂರು ತೊಂದರೆ ಆಗದಾಗೆ ನಮ್ಮನ್ನ ಆ ಡಿವೈಡ್ರ್ ಮಧ್ಯದಲ್ಲಿ ಅವಾಗ ತಾನೇ ಈ ಹೈವೇ ರೋಡನ್ನು ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ನಮಗೆ ಡಿವೈಡ್ರ್ ಮಧ್ಯ ಸೆಂಟ್ರದಲ್ಲಿ ಬಿದ್ದು ನಾನು ಮೊದಲು ಬಿದ್ದೆ, ನನ್ನ ಮೇಲೆ ನಮ್ಮ ಮಿಸ್ಸಸ್ ನನ್ನ ಮೇಲೆ ಬಿದ್ದರು. ಯಾವ ತೊಂದರೆ ಆಗದಾಗೆ ದೇವರು ನಮ್ಮನ್ನು ಇಲ್ಲಿ ತನಕ ಕಾಪಾಡಿದರು. ಈ ಸಾಕ್ಷಿಯನ್ನು ಹೇಳಲಿಕ್ಕೆ ಸಮಯ ಕೊಟ್ಟಂಥ ಸಭಾಪಾಲಕರಿಗೂ ದೇವರಿಗೂ ವಂದನೆ ಸಲ್ಲಿಸ್ತೇನೆ.